ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಎಚ್.ಡಿ. ರೇವಣ್ಣ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಕೋರ್ಟ್ ಅಭಿಪ್ರಾಯ 376 ಐಪಿಸಿ ಸೆಕ್ಷನ್ ಸಿಆರ್ಪಿಸಿ 376 ಆಡ್ ಮಾಡಿಲ್ಲ, ಎಲ್ಲವೂ ಬೇಲಬಲ್ ಸೆಕ್ಷನ್ಗಳನ್ನೇ ಹಾಕಿರೋದ್ರಿಂದ ಜಾಮೀನು ಅರ್ಜಿ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಭಿಪ್ರಾಯ ಪಟ್ಟಾಗ ಅವರು ಅದನ್ನು ವಾಪಸ್ ಪಡೆದಿದ್ದಾರೆ. ಎಲ್ಲ ಬೇಲೆಬಲ್ ಸೆಕ್ಷನ್ ಇದ್ದಾಗ ನಿರೀಕ್ಷಣಾ ಜಾಮೀನು ಅರ್ಜಿ ಬೇಕಾಗಿಲ್ಲ. ರೇವಣ್ಣ ವಿರುದ್ಧ ಸೆಕ್ಷನ್ಗಳೆಲ್ಲವೂ ಕೂಡ ಬೇಲಬಲ್ ಅಂದರೆ ಜಾಮೀನು ಮಂಜೂರಾಗುವಂತಹ ಸೆಕ್ಷನ್ಗಳೇ ಇದೆ. ಮಾಜಿ ಸಚಿವ ರೇವಣ್ಣ ಅವ್ರಿಗೆ ಸದ್ಯಕ್ಕೆ ಬಂಧನ ಭೀತಿನೂ ಇಲ್ಲ. ಹಾಗಾದರೆ ಯಾಕೆ ಅಂತಂದರೆ ಅವರ ಮೇಲೆ ದೂರಿನಲ್ಲಿ ಏನೇನು ಸೆಕ್ಷನ್ಗಳನ್ನು ಜಾರಿ ಮಾಡಿದ್ದಾರೆ, ದಾಖಲು ಮಾಡಿದ್ದಾರೆ, ಎಲ್ಲವೂ ಕೂಡ ಜಾಮೀನು ಸಿಗುವಂತಹ ಸೆಕ್ಷನ್ಸ್. ನಾನ್ ಬೇಲಬಲ್ ಅಂತಂದರೆ 376 ಹಾಕಬೇಕು, ಬಟ್ 376 ಇಲ್ಲವೇ ಇಲ್ಲ. ನಾನ್ ಬೇಲಬಲ್ ಸೆಕ್ಷನ್ ಇದ್ದಾಗ ಮಾತ್ರ ನೀವು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ಕೋಬೇಕು. ನಾನ್ ಬೇಲಬಲ್ ಸೆಕ್ಷನ್ಸ್ ಯಾವುದನ್ನು ಹಾಕೇ ಇಲ್ಲ, ಹಾಗಾಗಿ ನೀವು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ ಅಂತ ಕೋರ್ಟ್ ಅಭಿಪ್ರಾಯ ಪಟ್ಟಿರೋದ್ರಿಂದ ರೇವಣ್ಣ ಪರ ವಕೀಲರು ಆಯಿತು ಸರ್, ಹಾಗಾದರೆ ನಾವು ನಮ್ಮ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಾಪಸ್ ಪಡಿತೀವಿ ಅಂತ ಹೇಳಿ ವಾಪಸ್ ಪಡೆದಿದ್ದಾರೆ. ಅದರ ಅರ್ಥ ಸದ್ಯಕ್ಕೆ ರೇವಣ್ಣ ಅವರಿಗೆ ಈಗ ಬಂಧನದ ಭೀತಿ ಇಲ್ಲ. ಬಂಧನದ ಭೀತಿ ಇಲ್ಲ ಅಂದಮೇಲೆ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರಾ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ಇವತ್ತು ಬೆಳಗ್ಗೆ 3ನೇ ನೋಟಿಸನ್ನು SIT ಅವರು ಕೊಟ್ಟಿದ್ದಾರೆ, ವಿಚಾರಣೆಗೆ ನೀವು ಬರಬೇಕು ಅಂತ. ವಿಚಾರಣೆಗೆ ಹಾಜರಾಗಬೇಕಾ ಬೇಡವಾ ಅಂತಕ್ಕಂಥದ್ದನ್ನ ವಕೀಲರು ಮತ್ತು ರೇವಣ್ಣ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಯಾಕೆಂದ್ರೆ 3ನೇ ಬಾರಿಗೆ SIT ಇವತ್ತು ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗಿ ಅಂತ. ಮೊದಲ ನೋಟಿಸ್ಗೆ ಯಾವುದೇ ಉತ್ತರ ಇಲ್ಲ, 2ನೇ ನೋಟಿಸ್ಗೆ ಉತ್ತರ ಇಲ್ಲ, ಇಲ್ಲಿ ತನಕನೂ ವಿಚಾರಣೆಗೆ ರೇವಣ್ಣ ಅವರು ಹಾಜರಾಗಿಲ್ಲ. ಇವತ್ತೇನಾದರೂ ಆಗ್ತಾರಾ? ಯಾಕೆಂದ್ರೆ ನಿಮಗೆ ಜಾಮೀನು ಸಿಗುತ್ತೆ ಅಂತ ಹೇಳಿದ ಮೇಲೆ ಬಂಧನ ಭೀತಿ ಬರೋದೇ ಇಲ್ಲ. ಹಾಗಾಗಿ ಇವತ್ತು ಬರ್ತಾರಾ, ವಿಚಾರಣೆಗೆ ಹಾಜರಾಗ್ತಾರಾ, ಅವರ ಪರ ವಕೀಲರು ಏನು ಹೇಳ್ತಾರೆ, ವಕೀಲರ ತಂಡದಿಂದ ಚರ್ಚೆಯನ್ನು ನಡೆಸಿ ಮುಂದಿನ ತೀರ್ಮಾನವನ್ನು ರೇವಣ್ಣ ಅವರು ತಗೋಬೇಕಾಗತ್ತೆ. ಎಚ್.ಡಿ. ರೇವಣ್ಣ SIT ತನಿಖೆಗೆ ಹಾಜರಾಗಬೇಕು. ಯಾಕೆಂದರೆ ಹೊಳೆನರಸೀಪುರದಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಕೇಸ್ ಏನಿದೆ, ಆ ಪ್ರಕರಣದಲ್ಲಿ A1 ರೇವಣ್ಣ ಅವರು, ಆರೋಪಿ ನಂಬರ್ 1 ರೇವಣ್ಣ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಯಾವಾಗ ಬಂಧನ ಭೀತಿ ಇಲ್ಲ ಅಂತ ಗೊತ್ತಾಯಿತು, ವಿಚಾರಣೆಗೆ ಹಾಜರಾಗೋದಕ್ಕೆ ರೇವಣ್ಣ ಅವರು ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ಇನ್ನೂ ಏನಾದರೂ ಸಂಕಷ್ಟಗಳಿದೆಯಾ ಅಂತ? ಖಂಡಿತ ಅರವಿಂದ್, ಯಾಕೆಂದ್ರೆ ಪ್ರಮುಖವಾಗಿ ರೇವಣ್ಣ ಅವರಿಗೆ ಇರುವಂಥದ್ದು ಒಂದೇ ಒಂದು ಭಯ, 376 ಅಡಿಯಲ್ಲಿ ಏನಾದರೂ ಪ್ರಕರಣವನ್ನು ದಾಖಲು ಮಾಡ್ತಾರಾ ಅಂತ ಹೇಳಿ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಮತ್ತೊಂದು FIR ಆಗಿದೆ. ಮತ್ತೊಂದು FIR ಆದ ಬಳಿಕ ಅವರನ್ನು ಬಂಧನ ಮಾಡಬೇಕು ಅಂತೇಳಿ ಎಲ್ಲ ಪ್ರಕ್ರಿಯೆಗಳನ್ನು SIT ಅಧಿಕಾರಿಗಳು ಮಾಡ್ಕೊಳ್ತಾ ಇರೋಂಥದ್ದು. ಆದರೆ ರೇವಣ್ಣ ಅವ್ರಿಗೂ ಕೂಡ ಈಗಾಗಲೇ ಅದೇ FIR ಏನಿತ್ತು ಅಂದರೆ 354 FIR ಇತ್ತು. 354 FIRನ ಅಡಿಯಲ್ಲಿಯೇ 376 ಅನ್ನು ಇಂಪ್ಲಿಮೆಂಟನ್ನು ಮಾಡಬೇಕು, ಅದರ ಆ FIRನಲ್ಲಿ ಆ ಸೆಕ್ಷನ್ ಅನ್ನು ಕೂಡ ಸೇರಿಸಬೇಕು ಅಂತೇಳಿ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನಗಳನ್ನು ಮಾಡಿದ್ರೆ ರೇವಣ್ಣ ಅವರ ಬಂಧನ ಕಟ್ಟಿಟ್ಟ ಬುತ್ತಿ ಅನ್ನೋದು ಸ್ಪಷ್ಟವಾಗಿ ರೇವಣ್ಣ ಅವ್ರಿಗೂ ಕೂಡ ಗೊತ್ತಾಗ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿಯೇ ವಿಚಾರಣೆಗೆ ಹಾಜರಾಗಲಿಕ್ಕೆ ಸಾಕಷ್ಟು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಗೆ ಏನು ಕೋರ್ಟ್ನ ಮನವಿಯನ್ನು ಮಾಡ್ಕೊಳ್ತಾರೆ. ಕೋರ್ಟ್ ಮನವಿಯನ್ನು ಮಾಡ್ಕೊಂಡ ಸಂದರ್ಭದಲ್ಲಿ ಒಂದು ಸ್ಪಷ್ಟತೆಯನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಕೋರ್ಟ್ನಲ್ಲಿ ಮಾಡುವಂಥದ್ದು, ಅದು SPP ಅವರ ಮೂಲಕ. ಅಂದರೆ SITಯ SPP ಏನಿದ್ರು ಅವರು ಒಂದು ಮಾಹಿತಿಯನ್ನು ನೀಡ್ತಾರೆ. ಇದುವರೆಗೂ ಕೂಡ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿಲ್ಲ. ಈಗ ದಾಖಲಾಗಿರುವಂಥ ಬೇಲೆಬಲ್ ಕೇಸ್ಗಳೇನಿತ್ತು, ಬೇಲೆಬಲ್ ಸೆಕ್ಷನ್ಸ್ ಮಾತ್ರ ಅವರ ಮೇಲೆ ಇರೋಂಥದ್ದು. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ನಾನ್ ಬೇಲೆಬಲ್ ಸೆಕ್ಷನ್ಸ್ ಅನ್ನಾಗಲಿ ನಾನ್ ಬೇಲೆಬಲ್ ಕೇಸ್ ಅನ್ನಾಗಲಿ ರಿಜಿಸ್ಟರ್ ಅನ್ನು ಮಾಡಿಲ್ಲ ಅಂತೇಳಿ ಒಂದು ಮಾಹಿತಿಯನ್ನು ರವಾನೆಯನ್ನು ಮಾಡ್ತಾರೆ. ಆ ರೀತಿಯಲ್ಲಿ ಮಾಹಿತಿಯನ್ನು ರವಾನೆ ಮಾಡಿದ ತಕ್ಷಣವೇ ರೇವಣ್ಣ ಪರ ವಕೀಲರು ಇದು ಬೇಲೆಬಲ್ ಅಫೆನ್ಸ್ ಆಗಿರೋದ್ರಿಂದ ನಮ್ಮ ಅರ್ಜಿಯನ್ನು ನಾವು ವಾಪಸ್ಸನ್ನು ಪಡ್ಕೊಳ್ತೀವಿ ಅಂತೇಳಿ ಅರ್ಜಿಯನ್ನು ವಾಪಸ್ಸನ್ನು ಪಡ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಅರ್ಜಿಗ ವಾಪಸ್ಸನ್ನು ಪಡ್ಕೊಂಡಿದ್ದಾರೆ. ಆದರೆ ಮುಂದೇನು ಅಂತ ಹೇಳಕ್ ಹೋದಾಗ ಸಂದರ್ಭದಲ್ಲಿ SIT ಅಧಿಕಾರಿಗಳ ಮುಂದೆ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಲೇಬೇಕು. ಯಾಕೆಂದ್ರೆ ಈಗಾಗಲೇ SIT ಅಧಿಕಾರಿಗಳು 3 ನೋಟಿಸನ್ನು ಕೊಟ್ಟಿದ್ದಾರೆ. 3 ನೋಟಿಸನ್ನು ಕೊಟ್ಟರು ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಅಥವಾ ರಿಪ್ಲೈನು ಕೊಡೋ ಪ್ರಯತ್ನಗಳನ್ನು ರೇವಣ್ಣ ಅವರು ಮಾಡ್ತಾ ಇಲ್ಲ. ಅದಕ್ಕೆಂದ್ರೆ ಕಾನೂನು ಹೋರಾಟಗಳೇನಿತ್ತು, ಕಾನೂನು ಹೋರಾಟಗಳ ಮೂಲಕ ಒಂದಷ್ಟು ಪ್ರಯತ್ನಗಳನ್ನು ಮಾಡೋ ಯತ್ನವನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ಇದುವರೆಗೂ ಕೂಡ ವಿಚಾರಣೆಗೆ ಬಂದಿಲ್ಲ. ಮುಂದಿನ ಹಂತಗಳಲ್ಲಿ ಯಾವ ರೀತಿಯಲ್ಲಿ ಸಕಾರಾತ್ಮಕವಾಗಿ ವಿಚಾರಣೆಗೆ ಸ್ಪಂದಿಸ್ತಾರೆ ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಅರವಿಂದ್.